ಯಾಕೆ ಗಮನ ಇರುತ್ತೆ? ನಾನು ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡೋದು ಗೋ ಹೆಡ್, ಲಾಸ್ಟ್ ಮಿನಿಟ್ ಮಾತಾಡಿ. ರಿಕ್ವೆಸ್ಟ್ ಮಾಡೋದು ಇಷ್ಟೇ ರೀ, ನೀವು ಏನು ಮಾಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ, ಫಸ್ಟು ಟೀಚರ್ಸ್ನ ನೇಮಕಾತಿ ಮಾಡಿ. ನೀವು ಸರ್ಕಾರ ನಾವು ಗ್ಯಾರಂಟಿಗಳನ್ನ ಕೊಟ್ಟೆ, ಈ ಗ್ಯಾರಂಟಿಗಳು ಯಾವುದಕ್ಕೂ ಯೂಸ್ ಆಗೋದಿಲ್ಲ. ಗ್ಯಾರಂಟಿಗಳಿಂದ ಜನ ಏನಪ್ಪಾ ಅಂದ್ರೆ ರೊಚ್ಚಿಗೆದ್ದಿದೆ. ಯಾಕಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಇಲ್ಲ ಅನ್ನೋ ಕಾರಣಕ್ಕಾಗಿ ತುಂಬಾ ಏನಪ್ಪಾ ಅಂದ್ರೆ ಪ್ರಾಬ್ಲಮ್ ಆಗ್ತಾ ಇದೆ. ಆಮೇಲೆ ಈ ಟೀಚರ್ಸ್ ಆಗ್ಬೇಕು ಅನ್ನೋಂಥ ಒಂದು ಕನಸಿದೆ. ಒಂದು 2.5 ಲಕ್ಷ 3 ಲಕ್ಷ ಜನ ಆಸ್ಪಿರೆಂಟ್ ಇದಕ್ಕಾಗಿನ ನಾವು ಟೀಚರ್ ಆಗ್ಬೇಕು ಅಂತೇಳಿ ತಂದೆ ತಾಯಿಗಳಿಂದ ಸಾಕಷ್ಟು ನೋವನ್ನು ಅನುಭವಿಸ್ಕೊಂಡು ಏಜ್ ಆಗ್ತಾ ಇದೆ ಮೇಡಮ್, ಏಜ್ ಆಗ್ತಾ ಇಲ್ಲ, ಮ್ಯಾರೇಜ್ ಆಗ್ತಾ ಇಲ್ಲ, ಸುಮಾರು ಸಮಸ್ಯೆಗಳು ಎದುರಿಸ್ತಾ ಇದೆ. ಈಗ ಸರ್ಕಾರಕ್ಕೆ ಎಷ್ಟು ಚೀಮಾರಿ ಹಾಕ್ತಾ ಇದಾರೆ ಅಂದ್ರೆ ಅಭ್ಯರ್ಥಿಗಳು, ಅದನ್ನ ಹೇಳಕ್ ಆಗಿಲ್ಲ. ಮತ್ತೆ ಮಿನಿಸ್ಟ್ರಿ ಮೀಡಿಯಾದಲ್ಲೂ ಬರುವುದೇ ಇಲ್ಲ ಅಂತ ಸಮಸ್ಯೆಗಳು. ಅದಕ್ಕೆ ಇದನ್ನ ಎಚ್ಚೆತ್ತುಕೊಂಡು ಶಿಕ್ಷಕರ ನೇಮಕಾತಿನೇ ಇದಕ್ಕೊಂದು ಪರಿಹಾರ. ಆದ್ರೆ ಮಾನ್ಯ ಮಧು ಬಂಗಾರಪ್ಪ ಸರ್ ಅವರು ಬರೇ ಸುಳ್ಳುಗಳನ್ನ ಹೇಳ್ತಾರೆ. 2-3 ವರ್ಷ ಆಯ್ತು ಮೇಡಮ್, ಒಂದು ಟೀಚರ್ಸ್ ಸಿಂಗಲ್ ವೇಕೆನ್ಸಿ ತುಂಬಿಲ್ಲ ಆ ಮನುಷ್ಯ, ಬರೇ ಸುಳ್ಳುಗಳನ್ನ ಹೇಳ್ತಾರೆ. ಈಗ ಮಾತೆತ್ತಿದ್ರೆ 2,000 ಖಾಲಿ ಇದಾವೆ ಅನ್ನೋದು ಜನರಿಗೆ ಕೇಳಬೇಕು ಮೇಡಮ್. ಇನ್ನೊಂದು, ಈಗ 80,000 ಖಾಲಿ ಇದೆ, ಮುಂದೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಆದ್ರೆ ಮತ್ತೆ ಅದಕ್ಕೆ 20,000 ಸೇರಿಸುತ್ತೆ. ಅಲ್ಲಿಗೆ 1 ಲಕ್ಷ ಆಯ್ತು. 10 ಸರ್ಕಾರಿ ಶಾಲೆಗಳು ನೆಲ ಸಮಾನ ಅದು. ಓಕೆ, ಎನಿವೆ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ